ನಮ್ಮ ಸಿದ್ದಣ್ಣ ಅವರು ಒಂದು ಮಾತು ಹೇಳಿದ್ರು. ಏನಂತಂದ್ರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ದಿವಸ ನೀವು ಸಾಲಿ ಕಲಿಸ್ರಿ ಬ್ಯಾಡ ಅನ್ನಂಗಿಲ್ಲ. ನೀವು ದೊಡ್ಡ ದೊಡ್ಡ ಸಾಹೇಬ್ರು ಬ್ಯಾಡ, ಮಕ್ಕಳು ಬೇಕಾದಷ್ಟು ಸಾಲಿ ಮತ್ತೆ ರೈತರ ಮಕ್ಕಳ ಸಾಲಿ ಕಲಿಸೋದು ಬಿಟ್ಟು ಮತ್ತೆ ರೈತಕ್ಕೆ ಮಾಡ್ರಿ ಅಂತ ಹೇಳಂಗಿಲ್ಲ. ಅವ್ರೇನು ಮಕ್ಕಳನ್ನ ಚಲೋ ಸಾಲಿ ಕಲಿಸ್ರಿ, ಜ್ಞಾನವಂತರನ್ನಾಗಿ ಮಾಡ್ರಿ, ಮಾಡಿ ಮತ್ತ ಕೃಷಿಗೆ ನೀವು ಬರ್ರಿ ಅಂತ ಹೇಳಿ. ಕೃಷಿಗೆ ಬರ್ರಿ. ಆನಂದ ಕೃಷಿ ಮಾಡ್ತಕ್ಕಂಥ ಯುವಕನನ್ನ ನೀವು ಬಹಳ ಡಿಗ್ರೇಡ್ ಆಗಿ ನೋಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಈ ಮಾತು ಹೇಳ್ತೇನೆ ಅಂತಂದ್ರೆ ಇವತ್ತೊಂದು ಟ್ರೆಂಡ್ ಚಾಲು ಆಗೈತಿ. ಏನ್ ಚಾಲು ಆಗೈತೆ ಅಂತಂದ್ರೆ ಅಳಿಯ ಬೆಂಗಳೂರಾಗಿರ್ಬೇಕು, ಅವ ಏನ್ ಮಾಡ್ಬೇಕಂತಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೇಕು. ಕೊನೆಗೆ ಏನಂತಂದ್ರೆ ಅವ್ ಪ್ಯೂನ್ ಇದ್ರು ಪರವಾಗಿಲ್ಲ, ಬೆಂಗಳೂರಾಗಿರ್ಬೇಕು. ಅವ ನಮ್ಮ ಅಳಿಯ ಎಲ್ಲಿ ಅಂದ್ರೆ ಬೆಂಗಳೂರಾಗ ಮುಗೀತು. ಅಷ್ಟಿದ್ ಬಿಟ್ರೆ ಮುಗಿದೋತು. ಅವ ಪ್ಯೂನ್ ಇರ್ಲಿ, ಅವಂಗೆ ಹೆಣ್ಣು ಕೊಡ್ತೇನೆ ಅಂತಾರೆ. ಇದು ನಮಗೆ ಬೆಂಗಳೂರು ಅನ್ನೋದೊಂದು ಟ್ರೆಂಡ್ ನಮಗೆ ಬಂದ್ಬಿಟ್ಟದೆ. ಅದು ಅವ ಪ್ಯೂನ್ ನೌಕರಿ 5,000 ರೂಪಾಯಿ ನೌಕರಿ ಇರಲಿ, ಅವಂಗೆ ಹೆಣ್ಣು ಕೊಡ್ತೇನೆ ಅಂತಾರೆ. ಅದಕ್ಕಾಗಿ ಈ ಟ್ರೆಂಡಿನಿಂದ ನಾವು ವಾಪಸ್ ಬರಬೇಕು. ಇವತ್ತು ಇನ್ನೊಂದು ಹೊಸ ಟ್ರೆಂಡ್ ಚಾಲು ಆಗೈತಿ. ಹೆಣ್ಣು ಕೊಡೋಕ್ಕಿಂತ ಮುಂಚಿತವಾಗಿ ಆ ಹುಡುಗನ ಅಪ್ಪವಾದನ ಅಂತ ಕೇಳ್ತಾರೆ. ಅದು ಅಪ್ಪವಾದನ ಅಂತಂದ್ರೆ ಅಪ್ಪವ ಇಲ್ಲ, ಅಪ್ಪದಾನ ಅಂತಂದ್ರೆ ಏನ್ ಬೇಷ ಆದ್ಬಿಡ ಅಂತ. ಅವು ಆಗ್ತದಾಳ ಅಂತಂದ್ರೆ ಈಗಿನ ಮೊದಲು ಸಾಯಬಾರ್ದಾಗಿತ್ತ ಅಂತ. ಇಂಥದೊಂದು ಟ್ರೆಂಡ್ ಚಾಲು ಆಗೈತಿ. ಕೊನೆಗೆ ಅಪ್ಪ ಅತ್ತಿ ಮಾವ ಇಲ್ಲದ ಮನೆಗೆ ಕೊಡ್ತೇನೆ ಅಂತಾರೆ ಹೆಣ್ಮಕ್ಳು. ನನ್ನ ಮಗಳು ಸುಖವಾಗಿರ್ಬೇಕಂದ್ರೆ ಮನೆಗೆ ಅತ್ತಿರಬಾರ್ದು, ಮಾವಿರಬಾರ್ದು ಅಂತಾರೆ. ಇದೊಂದು ಬಹಳ ಕೆಟ್ಟದಾದಂತ. ನೀವು ಅತ್ತಿದಿರವ, ನಿಮ್ಮ ಮಗಳ ಅತ್ತಿ ಮಾವನ ಇಲ್ಲದ ಮನೆಗೆ ಕೊಡ್ಬೇಕಂತ ವಿಚಾರ ಮಾಡಿದ್ರೆ ಮಾತ್ರ ನಿಮ್ಮ ಗಂಡ ಮಗ ಅದ ನನ್ನ ಮತ್ತೆ ಅವ್ರು ಹೆಂಗ್ ವಿಚಾರ ಮಾಡಬಾರ್ದು. ನೀವು ಅತ್ತಿ ಹಾಕಿರಲ್ಲ, ನೀವು ಅತ್ತಿರಬಾರ್ದು ಅಂತ ಅವ್ರು ತಿಳ್ಕೊಂತಾರ. ಅದಕ್ಕಾಗಿ ಅದೆಲ್ಲ ಉಲ್ಟಾ ಪಲ್ಟಾ ಆಗತೈತಿ. ಅದಕ್ಕಾಗಿ ತಾಯಿಗಳು ಹೇಳ್ತೀನಿ, ಅತ್ತೆ ಅಂದ್ರೆ ಶಿ ಈಸ್ ಎ ಗಾರ್ಡಿಯನ್. ಸಣ್ಣ ವಯಸ್ಸಿನ ಹೆಣ್ಮಗಳಿಗೆ ಗಾರ್ಡಿಯನ್ ಯಾರಪ್ಪ ಅಂತಂದ್ರೆ ಅತ್ತಿನ ಗಾರ್ಡಿಯನ್. ಪ್ರತಿಯೊಂದನ್ನು ಕಲಿಸ್ತಾಳೆ ಅತ್ತಿ ಮನ್ಯಾಗ. ಹೆಂಗ್ ಅಡಿಗೆ ಮಾಡಬೇಕು, ಹೆಂಗ್ ಊಟಕ್ಕೆ ನೀಡಬೇಕು, ಹೆಂಗ್ ಜೀವನ ಮಾಡಬೇಕು, ಫಲ ಅಂದ್ರೇನು, ಮನಿ ಅಂದ್ರೇನು, ಬದುಕು ಅಂದ್ರೇನು, ಬಾಳೆ ಅಂದ್ರೇನು, ಜವಾಬ್ದಾರಿ ಅಂದ್ರೇನು, ಮರ್ಯಾದೆ ಅಂದ್ರೇನು, ಇದು ಎಲ್ಲವನ್ನ ಅತ್ತಿ ಮನ್ಯಾಗ ಕಲಿಸಿಕೊಡ್ತಾಳೆ ಸೊಸೆಗೆ. ಆಕೆ ಸುಮಾರು 25-30 ವರ್ಷ ಕಲಿಸಿ ತಯಾರು ಮಾಡ್ತಾಳೆ ಸೊಸೆನ. ಅಂತ ಅತ್ತಿಲ್ಲದ ಮನೆಗೆ ನಾವೇನಾದ್ರೂ ಸೊಸೆ ಕೊಟ್ಟವಿ ಅಂತಂದ್ರೆ ಏನೂ ಟ್ರೈನಿಂಗ್ ಆಗಂಗಿಲ್ಲ. ನೀವು 4 ಮಂದಿ ಹೋದ್ರೆ ಹೋಟೆಲ್ಗೆ ಆರ್ಡರ್ ಮಾಡ್ತಾರೆ. ಅದಕ್ಕಾಗಿ ಇವತ್ತು ಅಂತ ಅತ್ತಿದ್ದಾಳ ಅಂತಂದ್ರೆ ಮನ್ಯಾಗ ಒಬ್ಬ ದೇವರಿದ್ದಂಗ. ಅತ್ತೆ ಅಂದ್ರೆ ದೇವರಿದ್ದಂಗ. ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ನೆಗಡಿ ಕೆಮ್ಮು ಬಂದಿರ್ತೈತೆ, ಅದನ್ನ ದೊಡ್ಡದು ಮಾಡ್ಕೋಬಾರ್ದು. ಅದಕ್ಕಾಗಿ ಅಂತದನ್ನ ನಾವು ಟ್ರೆಂಡ್ ಅನ್ನ ಇವತ್ತಿನ ದಿವಸ ಚೇಂಜ್ ಆಗ್ಬೇಕು ಅಂತ ನನಗೆ ಅನಿಸ್ತೈತಿ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತ ರೈತರ ಮಕ್ಕಳಿಗೆ ಯಾಕೆ ಹೆಣ್ಣು ಕೊಡು ಅಂತ ಹೇಳ್ತೀನಿ ಅಂತಂದ್ರೆ ನಿಮಗೆ ತಿಳ್ಕೊಡ್ರಿ. ಯಾಕಂತಂದ್ರ ರೈತ ಬಹಳ ಆರೋಗ್ಯವಂತವಾಗಿರ್ತಾನೆ. ರೈತನಷ್ಟು ಆರೋಗ್ಯವಂತರು ಯಾರು ಈ ಜಗತ್ತಿನಲ್ಲಿ ಇಲ್ಲ, ಯಾರು ಇಲ್ಲ ರೈತನಷ್ಟು ಆರೋಗ್ಯವಂತರು. ಅವ ಬಿಸಿಲಿನೊಳಗ ಮಳಿಯೊಳಗ ಚಲೋ ಕೆಲಸ ಮಾಡ್ತಿರ್ತಾನೆ, ಕಲ್ಲು ತಿಂದು ಕರಗಿಸುವಂತಾನೆ. ಅಷ್ಟು ಆರೋಗ್ಯಪೂರ್ಣವಾದಂತ ವ್ಯಕ್ತಿ ಇರ್ತಾನೆ. ಮತ್ತು ಆರೋಗ್ಯಪೂರ್ಣದಂತ ಆಹಾರ ಸಿಗ್ತೈತಿ ಅಲ್ಲಿ. ಚಲೋ ಹಾಲು, ಚಲೋ ಮೊಸರು, ಚಲೋ ತುಪ್ಪ, ಚಲೋ ಬೆಣ್ಣೆ, ಮತ್ತು ಹೊಲದಾಗಿರ್ತಕ್ಕಂಥ ಎಲ್ಲ ಕಾಯಿಪಲ್ಯಗಳು, ತರಕಾರಿಗಳು ಎಲ್ಲ ಹೊಲದಾಗ ಇಷ್ಟು ಚಂದ ಇರ್ತೈತಿ. ನೀವು ಕರೋನಾ ಬಂದಾಗ ನೋಡ್ರಿ, ಎಲ್ಲರೂ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಿಟ್ಟು ಮನೆ ಹೊಲದಾಗ ಹೋಗಿ ಗುಡಿಸ್ಲಾ ಕಟ್ಕೊಂಡು ಹೋದ್ರು. ಅಷ್ಟು ಕರೋನಾದಾಗ ಎಲ್ಲರೂ ತ್ವಾಟದಾಗಿದ್ರು, ಗುಡಿಸಲ್ದಾಗಿದ್ರು. ಅಷ್ಟು ಹೋಗಿ ಮನಿ ಬಿಟ್ಟು ಹೋಗಿ. ಯಾಕೆ ಹೇಳ್ರಿ? ಹವಾ, ಚಲೋ ಹವಾ. ಇಲ್ಲಿ ಊರಾಗಿದ್ವಿ ಅಂದ್ರೆ ರೋಗ ಹತ್ತದ ಅಂತ ಹೇಳ್ಕೊಂಡೇಳಿ ಚಲೋ ಹವಾದಾಗಿರೋಣ ಅಂತ ಹೇಳಿ ಚಲೋ ಹವಾದಾಗಿದ್ರು. ಆಯುಷ್ಯ ತುಂಬ ಚಲೋ ಹವಾದಾಗಿದ್ರೆ ರೋಗನ ಬರಂಗ. ಅದಕ್ಕಾಗಿ ನಮಗ ನಿರೋಗಿಯಾಗಿ ಬದುಕಬೇಕಂತಂದ್ರ ಹೊಲದೊಳಗ ಮನಿ ಮಾಡ್ಕೊಂಡು ಹೊಲದೊಳಗ ಬದುಕು ಮಾಡ್ಕೊಂಡಿದ್ರೆ ನಾವು ನಿರೋಗಿಯಾಗಿ ನಾವು ಜೀವನ ಮಾಡ್ತೇವಿ. ಈಗ ನೀವು ಏನ್ ಮಾಡ್ತೀರಿ ಅಂತಂದ್ರೆ ಮಗಳನ್ನ ಎಲ್ಲಿ ಕೊಟ್ರಿಪ್ಪ? ಬೆಂಗಳೂರಿಗೆ ಕೊಟ್ಟೇವಿ, ಶ್ರೀಮಂತರ ಮನೆಗೆ ಕೊಟ್ಟೇವಿ. ಆಕೆ ಏನ್ ಮಾಡ್ತಾಳಪ್ಪ ಅಂದ್ರೆ ಏನಿಲ್ರಿ, ಬಹಳ ಆರಾಮದಾಳ, ಸುಖವಾಗಿದ್ದಾಳ. ಕೈ ಒಂದಾಳ, ಕಾಲು ಒಂದಾಳ, ಬಟ್ಟೆ ತೊಳಕ್ ಒಂದು ಮಿಷನ್ ಐತಿ, ಸ್ವಚ್ಛ ಮಾಡಕ್ ಒಂದು ಮಿಷನ್ ಐತಿ, ಆರಾಮದಾಳ ನೋಡ್ರಿ ಅಂತ. ಏನು ಪುಣ್ಯ ಮಾಡವಳ ನಿನ್ನ ಮಗಳಂತಾರ, ಭಾರಿ ಪುಣ್ಯ ಮಾಡಾಳ. ಕೆಲಸ ಇಲ್ಲ, ಏನಿಲ್ಲ, ಎಂತಿಲ್ಲ, ಎಷ್ಟು ಆರಾಮದ ನೋಡ್ರಿ, ರಾಣಿ ಇದ್ದಂಗ ಅಂತ ಪುಣ್ಯ ಮಾಡ್ಯಾಳ ಅಂತಾರ. ಆದ್ರ ಆ ತಾಯಿ ಏನೈತಲ್ಲ, ಒಂದು 35-40 ವರ್ಷಕ್ಕೆ ಟಿವಿ ನೋಡ್ಕೊಂತ ಚಿಪ್ಸ್ ತಿನ್ಕೊಂತ ಕುಂತ ಬಿಡ್ತಾರ. ಮುಗದ ಹೋಗ್ತು. ಒಂದು 35-40 ವರ್ಷಕ್ಕೆ 80 kg ಆಗಿರ್ತಾರ. ಅವಾಗ ಬರೇ 35 ವರ್ಷಕ್ಕನೆ BP ಶುಗರ್ ಎಲ್ಲ ಬಂದ್ಬಿಡ್ತಾವ. ಅಡ್ಡಾಡೋಂಗಿಲ್ಲ, ಕಸ ಹೊಡ್ಯಾಕ ಮಿಷನ್ ಅದಾವ, ಆಳ್ಗೊಂದ್ ಕೈ ಒಂದಾಳ, ಕಾಲು ಒಂದಾಳ, ಬಟ್ಟೆ ತೊಳ್ಯಾಕ ಮಿಷನ್ ಐತಿ, ಎಲ್ಲದಕ್ಕೂ ಮಿಷನ್ ಐತಿ. ಎದ್ದು ಹೋಗಾಕ್ ಬರಂಗಿಲ್ಲ, ಗಂಟೆ ಹೊಡೆದ್ರೆ ಅಲ್ಲೇ ಬರ್ತಾರ. ಹಿಂಗೆಲ್ಲ ಇದ್ದಾಗ ಕಾಲಿಗೆ ಏನು ವ್ಯಾಯಾಮ ಆಗತ್ತೆ? ಏನು ಆಗಲ್ಲ. 35 ವರ್ಷಕ್ಕೆ BP ಶುಗರ್ 2 ಕೂಡ ಬಂದ್ಬಿಡ್ತಾವ.
ಇಂಥ ಅನಾರೋಗ್ಯ ಪರಿಸ್ಥಿತಿ ಬರ್ತೈತಿ. ಅದ ನೀವು ಈ ರೈತರ ಮಕ್ಕಳಿಗೆ ಕೊಡ್ರಿ, ನೀವು ಮುಂಜಾನೆ ಹೊತ್ತೊಂದು 50 ರೊಟ್ಟಿ ಬಡಿತಾಳ, ಹಾಲು ಹಿಂಡ್ತಾಳ, ಕರಿತಾಳ, ಆಕಳಿಗೆ ಸಗಣಿ ಆಕಳಿಗೆ ಆಕಿ ಗೊಬ್ಬರ ಇದು ಹಾಕ್ತಾಳ, ಮೇವು ಹಾಕ್ತಾಳ ಅಂದ್ರ ಯಪ್ಪ ನಿನ್ನ ಮಗಳು ಏನ್ ಕರ್ಮ ಮಾಡ್ಯಾಳ ಮಾರಾಯ ಅಂತ. ಯಾಕೆ ಇಷ್ಟೊಂದು ದುಡಿಬೇಕ ಮುಂಚೆ ಸನಿ ಮಠ. ಆದ್ರೆ ಆ ಹೆಣ್ಮಗಳು ಆ ಬದುಕು ಪಾಲನೆ ಮಾಡಿದ್ರೆ 80 ವರ್ಷ ಆದ್ರೂ ಕೂಡ 18 ವರ್ಷದ ಯುವತಿ ಕೈ ಬಿಡ್ತಾರೆ. ಈಗ ನೋಡ್ರಿ, ನಿಮ್ಮ ಮನೆಯಾಗ ಇರ್ತಾರೆ 80 ವರ್ಷದ ಆಯಿ ಇರ್ತಾಳೆ ಅಂದ್ರೆ ಸುಮ್ಮನೆ ಕುಂಡ್ರಂಗಿಲ್ಲ, ಏನಾರು ಒಂದು ಕೆಲಸ ಮಾಡ್ತಾರೆ, ನಿರೋಗಿಯಾಗಿರ್ತಾರ. ಒಂದ್ ದಿವಸ ದವಾಖಾನೆಗೆ ಹೋಗಿರಂಗಿಲ್ಲ, ಒಂದ್ ದಿವಸ ಇಂಜೆಕ್ಷನ್ ತಗೊಂಡ್ರಂಗಿಲ್ಲ. 80 ವರ್ಷ ಆಗಿರ್ತಾವ ತಾಯಿಗೆ, ಇಷ್ಟು ಆರೋಗ್ಯಪೂರ್ಣವಾಗಿರ್ತಾರೆ. ಆರೋಗ್ಯ ಚಲೋನು, ದುಡ್ದು ದುಡ್ಡೆಲ್ಲ 30 ವರ್ಷಕ್ಕೆ ಯಾವ್ದೋ ಒಂದು ಆಪರೇಷನ್ ಅಂತಂದ್ರೆ 25-30 ಲಕ್ಷ ಹೋಗ್ಬಿಟ್ಟು ದುಡ್ದದ್ದೆಲ್ಲ ಅದಕ್ಕೆ ಖರ್ಚು ಮಾಡಿಬಿಡುದು. ಅದಕ್ಕಾಗಿ ಯಾವತ್ತೂ ಆರೋಗ್ಯವನ್ನು ಕಾಪಾಡ್ಕೋಬೇಕಾದಂದ್ರೆ ನಾವು ರೈತರ ಜೀವನವನ್ನು ಮಾಡಬೇಕು. ಅದಕ್ಕೆ ರೈತರ ಮಕ್ಕಳು ಬೇರೆ ಒಂದು 10 ಎಕರೆ ನೀರಾವರಿ ಇದ್ರೆ ಸಾಕು, ಕಾರ್ ಗಡಿ ಇಟ್ಕೊಂಡು ಅಡ್ಡಾಡ್ತಾನೆ ಹುಡುಗ. ಅದಕ್ಕಾಗಿ ನೀವೇನಾದ್ರು ವರದಕ್ಷಿಣೆ ಕೊಡ್ಬೇಕಾಗಿತ್ತಂದ್ರೆ ಆ ಹುಡುಗ ರೊಕ್ಕ ಕೊಡಕ್ ಹೋಗ್ಬೇಡ್ರಿ. ರೈತರ ಮಗನಿಗೆ 1-2 ಬೋರ್ ಹಾಕ್ಸಿ ಕೊಟ್ಬಿಡ್ರಿ. ನಾವು ಬೋರ್ ಹಾಕ್ಸಿ ಕೊಟ್ಬಿಟ್ರೆ ಅದ್ರೊಳಗ ಒಣ ಹೊಲದಾಗ ಬೋರ್ ಹಾಕ್ಸಿಕೊಟ್ರಿ ಅಂತಂದ್ರೆ ನಿಮ್ ರೊಕ್ಕ ಇದ್ದಾಗ ಬೋರ್ ಹಾಕ್ಸಿಕೊಡ್ರಿ, ಉದ್ಯೋಗ ಮಾಡ್ಸಕ್ ಹಚ್ಚ್ರಿ, ದುಡಿಯಕ್ ಹಚ್ಚ್ರಿ. ಅವಾಗ ಆ ಮಗ ಇಷ್ಟು ಚಲೋ ಇರ್ತಾನ, ನಿಮ್ಮ ಮಕ್ಕಳು ಚಲೋ ಇರ್ತಾರೆ, ನಿಮ್ಮ ಹಳೆಯನು ಚಲೋ ಇರ್ತಾನೆ, ಆರೋಗ್ಯವಂತರಾಗಿರ್ತಾರೆ. ಅದಕ್ಕಾಗಿ ರೈತರ ಮಕ್ಕಳಿಗೆ ನೀವು ಹೆಣ್ಣು ಕೊಡ್ರಿ ಅಂತ ಯಾರನ್ನ ಕೇಳೋಕೆ ರೈತರ ಹೆಣ್ಮಕ್ಳಿಗೆ ಕೇಳಬೇಕಾಯ್ತು. ರೈತರ ಹೆಣ್ಮಕ್ಳು ರೈತರ ಮಕ್ಕಳಿಗೆ ಹೆಣ್ಣು ಕೊಡುವಲ್ರಿ, ನನ್ನ ಮಗಳನ್ನ ಬೆಂಗಳೂರಾಗಿ ನಾವು ಕೊಡ್ತೇನೆ ಅಂತ. ಅದಕ್ಕೆ ದಯವಿಟ್ಟು ಹಂಗೆ ಮಾಡಬೇಡ್ರಿ ಅಂತ ಹೇಳಿ ಅವ್ರು ಇಂಥ ಸಂದೇಶಗಳನ್ನು ಸಾರಾಕ, ಅವ್ರು ಇಂಥ ನಮ್ಮ ವೀಣಾತಾಯಿ ಇಂಥ ಸಂದೇಶಗಳನ್ನು ಸಾರಾಕ ಇಂಥ ಅದ್ಭುತವಾದಂಥ ಕಾರ್ಯಗಳನ್ನು ಮಾಡಕತ್ತಾರ. ಅದಕ್ಕೆ ಅವ್ರ ಮೇಲೆ ತಮ್ಮೆಲ್ಲರ ಅಂತಃಕರಣ, ಪ್ರೀತಿ, ವಿಶ್ವಾಸ ಸದಾ ಇರಲಿ ಅಂತ ಹಾರೈಸಿ ಈ ಮಾತುಗಳನ್ನು ಮುಗಿಸ್ತೀನಿ. ಶರಣ.